ಹರಿ ಓಂ. ಹಾಯ್ ಫ್ರೆಂಡ್ಸ್, ಇದು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಓಕೆ, ಇವತ್ತಿನ ವಿಷಯ ಬಂದು ಟ್ಯಾಲಿ ಒಳಗೆ ಯಾವ ಥರ ಈ ವೀರು ಕಂಪ್ನಿ ಅಂತ ತೊಗೊಂಡಿವಿ. ಇಲ್ಲಿ ಡೇ ಬುಕ್ಕನ್ನು ಪ್ರೆಸ್ ಮಾಡ್ಕೊತ ಹೋಗೋನು. 11ನೇ ತಿಂಗಳ ಲೆಕ್ಕ ಮುಗಿಯೋಕ್ಕೆ ಬಂದವು. ಎಷ್ಟು 1 2 ನೋಡ್ರಿ, ಹೆಂಗೆ ಚೆಕ್ ಮಾಡೋಕೆ 3 4 5 6 7 8 9 10 11 12 ಲೆಕ್ಕ ಕಂಪ್ಲೀಟ್ ಆಗ್ಯಾವು. ಬಟ್ ನವಂಬರ್ದಾಗ 12 ಲೆಕ್ಕ ಅದಾವೆಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗೈತಿ. ಓಕೆ, ನವಂಬರ್ದ ಲೆಕ್ಕ ಎಷ್ಟು ಬುಕ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟೈತಿ. ಬುಕ್ಕ ತೊಗೊಳ್ಳಂತಕ್ಕಿಲ್ಲ. ಓಕೆ, ನವಂಬರ್ ಟ್ರಾನ್ಸಾಕ್ಷನ್ ಲಾಸ್ಟ್ ಯಾವ ಟ್ರಾನ್ಸಾಕ್ಷನ್ ಆಗಿತ್ತು ಅಂತ ನೋಡ್ಬೋದು. ನಾವು ಎಸ್ಕೇಪ್ ಅಂತ ಹೋಗಿ ವಿ ಅಂತ ವೋಚರ್ ಪ್ರೆಸ್ ಮಾಡಿರಿ. ಓಕೆ, ಪೇಜ್ ಅಪ್ ಅಂತ ಹೊಡೀರಿ. ಓಕೆ, ಕನ್ವೆನ್ಸಿ ಬಿಲ್ಲ ಲಾಸ್ಟ್ ಆಗಿಬಿಟ್ಟೈತಿ. ಓಕೆ, ಕನ್ವೆನ್ಸಿ ಬಿಲ್ ಟ್ರಯಲ್ ನೋಡ್ದಂಗೆ ಅದೀವಿ. ಟ್ರಯಲ್ ಏನು ಮಾಡೀವಿ ಅಷ್ಟೇ ನೆನಪಿಲ್ಲ. ಈ ಒಂದು 4-5 ದಿವಸನ ಆಯ್ತು. ಮತ್ತು ಯಾವುದೋ ಒಂದು ಅದರ ಟ್ಯಾಲಿ ಲೆಕ್ಕನ ತಿಳಿಸಿಲ್ಲ. ಅಂದರೆ ಟ್ಯಾಲಿ ಲೆಕ್ಕ ಹೇಳ್ಕೊಟ್ಟಿರಲಿಲ್ಲ. ಯಾಕಂದರೆ ಮೊನ್ನೆ ಶುಕ್ರವಾರ ಮಧ್ಯಾಹ್ನದಾಗ ಹೋಗ್ಬಿಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಹೀಗಾಗಿ ಈ ಟ್ಯಾಲಿ ಕಡೆ ಲಕ್ಷ ಕೊಟ್ಟಿಲ್ಲ. ಬರೋದ ನಿನ್ನೆ ಅಂದ್ರೆ ಸೋಮವಾರ ಬಂದೀವಿ. ಹೀಗಾಗಿ ಟ್ಯಾಲಿ ಯಾವ ಒಂದು ಲೆಕ್ಕನ ಹಾಕೋಕ್ಕೆ ಸಾಧ್ಯ ಆಗಲಿಲ್ಲ. ಓಕೆ, ಟ್ರಯಲ್ನ ನೋಡೋಣ. ಹಂಗಾರೆ ಡಿಸ್ಪ್ಲೇ ಟ್ರಯಲ್ ಬ್ಯಾಲೆನ್ಸು ಆಲ್ಟ್ F1 ಅಂತ ಪ್ರೆಸ್ ಮಾಡಿರಿ. ಟ್ರಯಲ್ ಬಂದುಬಿಡುತ್ತೆ. ಓಕೆ ಓಕೆ 35 480 ಇಲ್ಲೂ ಐತಿ ಟ್ರಯಲ್. ಓಕೆ, ಅದಕ್ಕೆ ಎರಡಕ್ಕೂ ಟ್ಯಾಲಿ ಆಗೈತಿ. 5 60 81 200 2000 ಆಗಿರ್ಬೋದು. 12,000 325 210 ಬರೋಬ್ಬರಿ ಬಂದಿತ್ತು. ಅಷ್ಟು ಲೆಕ್ಕ ಆಲ್ಮೋಸ್ಟ್ ಆಲ್ ಸರಿ ಐತಿ. ಓಕೆ, ಇಲ್ಲಾಂದ್ರೆ ಟೇ ಬುಕ್ಕನ್ನು ಚೆಕ್ ಮಾಡ್ಕೋಕೆ ಬರುತ್ತೆ. F2 ಪ್ರೆಸ್ ಮಾಡಿ 2 ಟ್ರಾನ್ಸಾಕ್ಷನ್ ಹೇಳ್ಕೊಡ್ತೀನಿ. 1.12 ಅಂತ ಹಾಕೋನು 12ನೇ ತಿಂಗಳದ ಲೆಕ್ಕ. ಓಕೆ, ಮಿಸ್ಟರ್ ವೀರೇಂದ್ರ ಆಫೀಸ್ ರೆಂಟ್ ಚೆಕ್ ₹2000 ಅಂತ ಐತಿ. ಆಫೀಸ್ ರೆಂಟ್ ಅಂತ ನಿಮ್ಗೆ ಮೊದಲೇ ಗೊತ್ತೈತಿ. ಆಫೀಸ್ ರೆಂಟ್ ಅಂತ ತೊಗೊಳ್ಳೋನು 2,000 ರೂಪಾಯಿ ಅಂತ ಮೆನ್ಷನ್ ಮಾಡೋನು. ಬೈ ಚೆಕ್ ಕಂಪ್ಲೀಟ್. ಓಕೆ, ಎರಡನೇ ಲೆಕ್ಕ ಕಾಮನಾಗಿ ಸ್ಯಾಲ್ರಿ ಹಾಕೋದಂತ ಐತೈತಿ. ಕಾಮನಾಗಿ ಸ್ಯಾಲ್ರಿ ಅಂತ ತೊಗೊಳ್ಳೋಣ. ಸ್ಯಾಲರಿ 10,000. $6,000 ಒಬ್ಬರಿಗೆ 4. ಎಂಟರ್ ಕಂಪ್ಲೀಟ್, ಪೂರ ಕಂಪ್ಲೀಟ್. ಓಕೆ, ಮೂರನೇ ಟ್ರಾನ್ಸಾಕ್ಷನ್ನ ಸ್ಟೇಟ್ ಬ್ಯಾಂಕದ ಇದು ರಿಸೀವ್ಡ್ ಅಂತ ಐತಿ. ಯಾವ ಥರ ಅಂದ್ರೆ ಈ ಒಂದು ವೇಳೆ ಏನಾದರೂ ನಾವು ಬೌನ್ಸಿಂಗ್ ಚಾರ್ಜು ಈ ಥರ ಟೈಮು ಅಕೌಂಟ್ನಾಗ ಏನು ಬೌನ್ಸ್ ಆಗಿತ್ತಲ್ಲ ಅಮೌಂಟು, ಮೊನ್ನೆ 28,000 ರೂಪಾಯಿದು ಹೋದ ಸಲ ಟ್ರಾನ್ಸಾಕ್ಷನ್ಗೆ ಬೌನ್ಸಿಂಗ್ ಚಾರ್ಜ್ ಮತ್ತು ಚೆಕ್ ಬುಕ್ ಚಾರ್ಜ್ ಮಿಸ್ ಆಗಿತ್ತು. ಆ ಥರ ಒಂದು ಸಂದರ್ಭದಾಗ ನಾವಿಲ್ಲಿ ಮತ್ತೆ ಪೇಮೆಂಟ್ದಾಗ ಎಂಟ್ರಿ ಹಾಕೋಬೇಕತ್ತ. ಯಾಕಪ್ಪ ಅಂದ್ರೆ ಅಲ್ಟ್ಸಿ ಹೊಡೆದು ಚೆಕ್ ಬುಕ್ ಚಾರ್ಜ್ ಬೌನ್ಸಿಂಗ್ ಚಾರ್ಜ್ BOUNCING ಬೌನ್ಸಿಂಗ್ ಚಾರ್ಜ್ ಅಂತ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರ್ತೈತಿ. ಓಕೆ, 650 ರೂಪಾಯಿ ಬಿಲ್ ಬಂದೈತೆ. ಅರ್ಧ ಬೌನ್ಸ್ ಆಗಿದ್ದಕ್ಕೆ, ಅಮೌಂಟ್ ಬೌನ್ಸ್ ಆಗಿದ್ದಕ್ಕೆ, ಚೆಕ್ನಾಗ ಬೌನ್ಸ್ ಆಗಿದ್ದಕ್ಕೆ ಡೆಬಿಟ್ ಅಲ್ಟ್ಸಿ ಚೆಕ್ ಬುಕ್ ಚಾರ್ಜ್ ಚೆಕ್ ಬುಕ್ ಚಾರ್ಜ್ ಚೆಕ್ ಬುಕ್ ಚಾರ್ಜ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 350. ಎಂಟರ್ ಹಂಗಾರೆ ಏನಾಗುತ್ತೆ SBI ಬ್ಯಾಂಕ್ ಬರುತ್ತೆ. ಎಂಟರ್ ಕಂಪ್ಲೀಟ್, ಪೂರ ಕಂಪ್ಲೀಟ್. ಓಕೆ, ಗೊತ್ತಾಯ್ತಲ್ಲ. ಇವತ್ತು 3 ಟ್ರಾನ್ಸಾಕ್ಷನ್ ಮುಗಿಸಿವಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.